ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಟನ್ ಕರಿ ಅಥವಾ ಮಟನ್ ಸುಕ್ಕ ಯಾವ ರೀತಿ ಮಾಡೋದಂತ ನೋಡೋಣ. ಕೊತ್ತಂಬರಿ, ಪುದೀನ ಮತ್ತು ಟೊಮೆಟೊ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ನೋಡ್ಬೋದು ಇಲ್ಲೇ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ನಾನು. ಈ ಥರ ಎಲ್ಲವೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಹೋಗಿ. ಅವನು ಕೂಡ ನಾನು 3ರಿಂದ 4 ಈರುಳ್ಳಿ ತೊಗೊಂಡಿದ್ದೀನಿ. ಅವನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಹಸಿಕಾಯಿ ತೊಗೊಳ್ಳೋಣ. ಹಸಿಕಾಯಿ 3ರಿಂದ 4 ಯೂಸ್ ಮಾಡ್ತಿದ್ದೀನಿ ನಾನು ಇಲ್ಲಿ. ನಿಮಗೆ ಖಾರಕ್ಕೆ ಯಾವ ರೀತಿ ಬೇಕೋ ಆ ಥರ ತೊಗೋಬೋದು. ಈ ಥರ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಳಿಗೆಗೆ 2.5 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚಕ್ಕೆ ಹಾಕಬೇಕು. 2ರಿಂದ 3. ನೀವು ಮಸಾಲ ಕಮ್ಮಿ ತಿನ್ನೋದಾದರೆ ಕಮ್ಮಿನೇ ಹಾಕ್ಕೊಳ್ಳಿ. ಇಲ್ಲಿ ನಾನು ಮಸಾಲ ಎಲೆನ ಮಿಸ್ ಮಾಡಿದ್ದೀನಿ, ಯಾಕಂದರೆ ಅದು ಕಾಯಿ ಇರಲಿಲ್ಲ. ನಿಮಗೆ ಬೇಕಾದರೆ ಮಸಾಲೆ ಎಲೆನೂ ಕೂಡ ಹಾಕ್ಕೋಬೋದು. ಇವಾಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದು ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಲ್ಲ, ಇದೇ ರೀತಿಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿಯನ್ನೆಲ್ಲ ಹೆಚ್ಚು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅವನು ಕೂಡ ಹಾಕ್ಕೊಳ್ಳೋಣ. ಈರುಳ್ಳಿ, ಹಸಿಕಾಯಿ, ಪುದೀನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಕುದಿಸ್ಕೊಳ್ಳೋಣ. ಅದಾದಮೇಲೆ ಉಪ್ಪು ಹಾಕ್ತಿದ್ದೀನಿ, 1 ಟೀ ಸ್ಪೂನು ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಯಾವ ರೀತಿ ಎಣ್ಣೆ ಬಿಡ್ತಿದೆಯಲ್ಲ, ಅದೇ ಥರನೇ ಎಣ್ಣೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ಈ ಎಣ್ಣೆ ಬಿಡ್ತಿದೆಯಲ್ಲ, ಈ ಥರ ಬಿಟ್ಟ ಮೇಲೆ ಹಸಿ ವಾಸನೆ ಕೂಡ ಹೋಗುತ್ತೆ ಈರುಳ್ಳಿದು. ಇದಕ್ಕೆ ಇವಾಗ ಹಾಫ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಯಾವ ಥರ ಎಣ್ಣೆ ಮೇಲೆ ಬಿಡಾತೈತೆ ಅಂತ ಗೊತ್ತಾಗತ್ತೈತಲ್ಲ. ಇವಾಗ ಆಗಲೇ ಕಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಇಡೋಣ. ಇವಾಗ ನೋಡಿರಿ ಟೊಮೆಟೊ ಎಲ್ಲ ಕುದ್ದು ನೀರು ಬಿಡ್ತಾಯಿದೆ. ಅದು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಇವಾಗ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಗರಂ ಮಸಾಲ ಹಾಕ್ಕೊಳತ್ತೀನಿ ನಾನು. ಗರಂ ಮಸಾಲ ಹಾಕ್ಕೊಂಡಾದ್ಮೇಲೆ ಕೊರಿಯಾಂಡರ್ ಪೌಡರ್ ಮತ್ತು ಮಟನ್ ಮಸಾಲ, ಗರಂ ಮಸಾಲ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದ್ಮೇಲೆ ನಾನು ಆಲ್ರೆಡಿ ಇವಾಗ ಮಟನ್ಗೆ 2ರಿಂದ 3 ವಿಸಿಲ್ ಆಗಿದೆ. ಆ ಮಟನ್ ಕೂಡ ಹಾಕ್ಕೋತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನಾನಿಲ್ಲಿ 2 ಸ್ಪೂನ್ ಖಾರವನ್ನು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಲಿಕ್ಕೆ ಇಡೋಣ. ಇವಾಗ ನೋಡಿರಿ ಎಣ್ಣೆ ಯಾವ ಥರ ಬಿಟ್ಕೊಂಡೈತೆ ಅಂತ ಗೊತ್ತಾಗತ್ತೈತಲ್ಲ, ಚೆನ್ನಾಗಿ ಕಲಿಸ್ಕೊಳ್ರಿ ಅದನ್ನ. ನೋಡಿರಿ ಚಲೋ ಹೊತ್ತಂಗೆ ಕುದ್ದೈತಿ, ಎಣ್ಣೆ ಎಲ್ಲ ಬಿಟ್ಟೈತಿ. ಆಗಲೇ ಹೇಳಿದ್ನಲ್ಲ ನಾನೀಗ ಆಲ್ರೆಡಿ ಮಟನ್ಗೆ 3ರಿಂದ 4 ಸೀಟಿ ವಿಸಿಲ್ ಬರೋ ಥರ ಕುದಿಸ್ಕೊಂಡಿದ್ನಿ. ನಾನು ಇಲ್ಲಿ ಗ್ರೇವಿಗೆ ಜಾಸ್ತಿ ನೀರು ಹಾಕ್ತಿಲ್ಲ, ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪದು ಮಸಾಲೆ ಜೊತೆ ಚೆನ್ನಾಗಿ ಕುದ್ಕೊಳ್ಳೋಕ್ಕಂತಂದು ಸ್ವಲ್ಪ ಮಟನ್ ಕುದಿಸಿರೋ ನೀರನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಡ್ರಿ. ನೋಡಿರಿ ಯಾವ ರೀತಿ ನಾನು ಮಿಕ್ಸ್ ಮಾಡತ್ತೀನಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಆವಾಗ ಎಲ್ಲ ಪೀಸಿಗೂ ಚೆನ್ನಾಗಿ ಮಸಾಲ ಎಲ್ಲ ಹೋಗುತ್ತೆ. ಚೆನ್ನಾಗಿ ನೀಟಾಗಿ ಎಲ್ಲ ಕಡೆನೂ ಅದು ಹೋಗಬೇಕು ಗ್ರೇವಿ, ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿರಿ ಹೆಂಗೆ ಗ್ರೇವಿ ಎಲ್ಲ ಮಸ್ತ್ ಕಾಣಕತ್ತೈತಲ್ಲ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲನೂ. ಇವಾಗ ನೋಡಿರಿ ಮ್ಯಾಲೆ ಎಣ್ಣೆ ಬರಾಕತ್ತೈತಲ್ಲ, ಆ ಥರ ಕುದೀತಾ ಹೋದಂಗೆ ಎಣ್ಣೆ ಬರ್ತೈತ್ರಿ. ಚಲೋ ಹೊತ್ತಂಗೆ ಒಂದು ಸ್ವಲ್ಪ 5 ನಿಮಿಷ ಕುದಿಯಾಕಿಡ್ರಿ. ಮಸಾಲ ಜೊತೆ ಎಲ್ಲ ಮಿಕ್ಸ್ ಆಗಬೇಕದು. ನಂಗೆ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಅದು ಮಟನ್ ಕುದಿಸಿರೋ ನೀರನ್ನ ಹಾಕ್ಕೊಳತ್ತೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ವಿ, ನಮಗೊಂದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿನಿ. ಒಂದು ಅರ್ಧ ಅಷ್ಟು ಲಿಂಬೆಹಣ್ಣು ಹಾಕಿನಿ ರಸನ.
ಅದಾದ್ಮೇಲೆ ನೋಡಿರಿ ಹೆಂಗೆ ಚಲೋ ತಂಗೆ ಕುದಿಯಾಕತ್ತೈತಲ್ಲ, ಹಿಂಗೆ ಕುದಿಯಾಕೆ ಬಿಡ್ರಿ. ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಕುದ್ಮೇಲೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ್ರಿ. ಪುದೀನ ಮತ್ತು ಕೊತ್ತಂಬರಿ ಎರಡೂ ಚೆನ್ನಾಗಿ ಹಾಕ್ಕೊಳ್ಳೋಣ್ರಿ. ಅದನ್ನ ಹಾಕ್ಕೊಳ್ಳೋದ್ರಿಂದ ಆ್ಯಸಿಡಿಟಿ ಆಗೋಂಗಿಲ್ಲ ಪುದೀನ ಹಾಕ್ಕೊಳ್ಳೋದ್ರಿಂದ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನ್ನಿಸುತ್ತೆ. ನೋಡಿರಿ ಯಾವ ಥರ ಕುದಿಯೋದು ಮಟನ್ನ ಈ ಥರ ಎಣ್ಣೆ ಎಲ್ಲ ಮೇಲೆ ಬಂದಮೇಲೆ ಚೆನ್ನಾಗಿ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣಂತ. ಇವಾಗ ರೊಟ್ಟೆ ಜೊತೆ ಮಟನ್ ಕರಿ ಅಥವಾ ಮಟನ್ ಗ್ರೇವಿ ಸವಿಯಲು ಸಿದ್ಧ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.